ಪಟಾಕಿ ಹೊಡೆದು ಸಂಭ್ರಮ ಮಾಡ್ತಾ ಇದ್ದೀವಿ ಅನೂರು ತಾಲೂಕಲ್ಲಿ. ನಾವು ಹಲವಾರು ಬಾರಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಈ ಉತ್ತರಲ ಜಲಾಶಯಕ್ಕೆ ನೀರಿನ ವಿಚಾರದಲ್ಲಿ ಅನೂರು ತಾಲೂಕು ಎಲ್ಲ ಮಾಡಿದ್ದೀವಿ. ತಾಲೂಕು ಕಚೇರಿ ಮುಂಭಾಗ, ನೀರಾವರಿ ಕಚೇರಿ ಮುಂಭಾಗ ಮತ್ತು DC ಆಫೀಸ್ಗೆ ಬೈಕ್ ರ್ಯಾಲಿ ಮುಖಾಂತರ ಸಾವಿರಾರು ಸಂಖ್ಯೆಯಲ್ಲಿ ಚಳವಳಿಯನ್ನು ಕೂಡ ಮಾಡಿದ್ದೀವಿ. ಅದೇ ರೀತಿ ಫೆಬ್ರವರಿ 25ನೇ ತಾರೀಕು ಅಜ್ಜಿಪುರದಿಂದ ನಾವು ಈ ಬಜೆಟ್ 6ನೇ ತಾರೀಕು ಬಜೆಟ್ ನಡೀತದೆ ಅಂತ ಗೊತ್ತಾಗಿ ಈ ಬಜೆಟಲ್ಲಿ ನಮಗೆ ಉತ್ತರಲ ಜಲಾಶಯಕ್ಕೆ ನೀರು ತುಂಬಿಸೋ ಯೋಜನೆಯನ್ನು ಸೇರಿಸಿ ಎಲ್ಲ ಹೋಗಿ ಅಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನ ಬರೆ ಮಾಡಿಕೊಂಡು ಒಂದು ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆ ಮೇಲೆ ಇವತ್ತು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಅನೂರು ತಾಲೂಕಿಂದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ರೈತರ ಒಂದು ಕಷ್ಟವನ್ನು ಆಲಿಸಿ ಇವತ್ತು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಪಾದಯಾತ್ರೆಯಲ್ಲಿ ಬಂದಕ್ಕಿಂತ ಎಲ್ಲ ಪಾದಯಾತ್ರಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ರಾಜ್ಯ ಪದಾಧಿಕಾರಿಗಳು, ರಾಜ್ಯ ಸಮಿತಿ ಎಲ್ಲರಿಗೂ ನಾವು ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಜಲಾಶಯ ತುಂಬಲು ಅನುಮೋದನೆ ಆಗಿರುವ ಹಣ 490 ಕೋಟಿ ಹಣ ಉಳಿದಿರಳಕ್ಕೆ ಜಲಾಶಯಕ್ಕೆ ಬಿಡುಗಡೆಯಾಗಿರುವ ಹಣ 490 ಕೋಟಿ ಬಿಡುಗಡೆ ಮಾಡಿದ ಪಾದಯಾತ್ರೆ ಚಳವಳಿಗೆ 490 ಕೋಟಿ ಬಿಡುಗಡೆ ಮಾಡಿದ ಪಾದಯಾತ್ರೆ ಚಳವಳಿಗೆ